ಈ ಕೆಳಗಿನ ಯಾವ ಸ್ಥಳವು ತನ್ನ ಭೌಗೋಳಿಕ ಸೂಚ್ಯಂಕದೊಂದಿಗೆ ಗುರುತಿಸಿಕೊಂಡಿಲ್ಲ? ಜಿಯೋಗ್ರಫಿಕಲ್ ಟ್ಯಾಗ್ ಅಂತ ಕರಿತೀವಿ. ಮೈಸೂರು, ಇಳಕಲ್, ಗೋಕಾಕ್, ಹುಣಸೂರು. ಸೊ ಈ ಸ್ಥಳಗಳನ್ನು ಅಲ್ಲಿ ಸಿಗುವಂಥ ಪ್ರಸಿದ್ಧವಾಗಿರುವ ವಸ್ತು ಅಥವಾ ಬೆಳೆಯ ಜೊತೆಗೆ ಹೊಂದಾಣಿಕೆಯನ್ನು ಮಾಡೋದನ್ನು ನಾವು ಜಿಯೋಗ್ರಫಿಕಲ್ ಟ್ಯಾಗ್ ಅಂತ ಕರಿತೀವಿ. ಉದಾಹರಣೆಗೆ ಮೈಸೂರು ಪಾಕ್ ಅಂತಲೇ ಅದಕ್ಕೆ ವಿಶೇಷವಾಗಿರುವಂಥದ್ದು. ವೀಳ್ಯದೆಲೆ ಇರಬಹುದು, ಅದು ಅಲ್ಲಿನ ಜಿಯೋಗ್ರಫಿಕಲ್ ಟ್ಯಾಗ್ ಅಥವಾ ಭೌಗೋಳಿಕ ಸೂಚ್ಯಂಕ ಅಂತ ಕರಿತೀವಿ. ಇಳಕಲ್ ಸೀರೆಗಳು, ಗೋಕಾಕ್ ಕರದಂಟು, ಹಾಗೆಯೇ ಈ ಗುಂಪಿಗೆ ಸೇರದೇ ಇರುವಂತಹ ಒಂದು ಸ್ಥಳ ಹುಣಸೂರು. 2011ರ ಜನಗಣತಿಯ ಪ್ರಕಾರ ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ಪ್ರಮಾಣವೆಷ್ಟು? ಟೋಟಲ್ ನಾವು ನೋಡಿದ್ವಿ ಹಿಂದಿನ ಪ್ರಶ್ನೆಯಲ್ಲಿ. ಒಟ್ಟು ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ 2011ರ ಪ್ರಕಾರ 75.6ರಷ್ಟು. ಹಾಗಾದರೆ ಪುರುಷರು ಎಷ್ಟು ವಿದ್ಯಾವಂತರಿದ್ದಾರೆ, ಸಾಕ್ಷರರಿದ್ದಾರೆ? ಮಹಿಳೆಯರ ಪ್ರಮಾಣವನ್ನು ನೋಡಿದಾಗ ಪುರುಷರು 82.9ರಷ್ಟು ಪುರುಷರು ಸಾಕ್ಷರತೆಯನ್ನು ಹೊಂದಿದ್ದು, ಮಹಿಳೆಯರ ಪ್ರಮಾಣ 68.2ರಷ್ಟು ಇರುವುದನ್ನು ನಾವು ಗಮನಿಸಬಹುದು. ಭಾರತದಲ್ಲಿ ರೈಲ್ವೆ ನೈಋತ್ಯ ವಲಯದ ಆಡಳಿತ ಕೇಂದ್ರ ಎಲ್ಲಿದೆ? ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿ. ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅಂತ ಕರಿತೀವಿ. ಇದು ಇರುವಂಥ ಆಡಳಿತ ಕೇಂದ್ರ ಹುಬ್ಬಳ್ಳಿಯಲ್ಲಿ ನಾವು ಕಾಣ್ತೇವೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಎಷ್ಟು? ಅಂದರೆ 1 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರಾಸರಿ ವಾಸ ಮಾಡುವಂತಹ ಜನರ ಸಂಖ್ಯೆ ಕರ್ನಾಟಕದಲ್ಲಿ 319 ಇದೆ 2011ರ ಜನಗಣತಿಯ ಪ್ರಕಾರ. ಫ್ರೆಂಚ್ ಸರ್ಕಾರದಿಂದ ದ ಆಫೀಸರ್ ಆಫ್ ಲೀಜನ್ ಆಫ್ ಆನರ್ ಮತ್ತು ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಿರುವಂತಹ ವ್ಯವಹಾರ ದಿಗ್ಗಜ ಯಾರು? ಎನ್.ಆರ್. ನಾರಾಯಣಮೂರ್ತಿ, ಅಜಿಂ ಪ್ರೇಮ್ಜಿ, ವಿಜಯ್ ಮಲ್ಯ, ಕಿರಣ್ ಮಜ್ದುಮ್ದಾರ್ ಶಾ. ಇದಕ್ಕೆ ಸರಿ ಉತ್ತರ ಇನ್ಫೋಸಿಸ್ನ ಮುಖ್ಯಸ್ಥರಾದಂತಹ ಎನ್.ಆರ್. ನಾರಾಯಣಮೂರ್ತಿಯವರಿಗೆ ಈ 2 ಗೌರವಗಳು ಸಮೇತ ದೊರೆತಿದ್ದಾವೆ. ಒಂದು ಫ್ರೆಂಚ್ ಸರ್ಕಾರದಿಂದ ದ ಆಫೀಸರ್ ಆಫ್ ಲೀಜನ್ ಆಫ್ ಆನರ್, ಹಾಗೆಯೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರ ಸಾಧನೆಯನ್ನು ಪರಿಗಣಿಸಿ ನೀಡಲಾಗಿದೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಆದರೆ ಅವರ ಅನುಪಸ್ಥಿತಿಯಲ್ಲಿ ಪ್ರಮಾಣ ವಚನವನ್ನು ಯಾರು ಬೋಧಿಸುವರು? ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು. ಸೊ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ. ಆದರೆ ಅವರ ಅನುಪಸ್ಥಿತಿಯಲ್ಲಿ, ಅವರಿಲ್ಲದೇ ಇರುವಂಥ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಬೋಧಿಸುವಂಥದ್ದು ಅದೇ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಿಗೆ ಅವಕಾಶ ದೊರೆಯುತ್ತದೆ. ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು? 42ನೇ ತಿದ್ದುಪಡಿ. 1976ರಲ್ಲಿ ಸಂವಿಧಾನಕ್ಕೆ ಮಾಡಲಾದಂಥ 42ನೇ ತಿದ್ದುಪಡಿಯ ಅನ್ವಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಒಟ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಪ್ರಸ್ತುತ 11. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವುದನ್ನು ಸಂವಿಧಾನದ ನೂತನ ಲಕ್ಷಣ ಎಂದು ಕರೆದಿದ್ದಾರೆ? ಪ್ರಸ್ತಾವನೆಯನ್ನ, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು. ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎನ್ನುವಂಥವು ಏನಿದ್ದಾವೆ, ಸಂವಿಧಾನದ 4ನೇ ಭಾಗದಲ್ಲಿ ಇವುಗಳನ್ನು ಕಾಣ್ತೇವೆ. ಇವುಗಳಿಗೆ ಸಂಬಂಧಪಟ್ಟಂಥ ವಿಧಿಗಳು ಆರ್ಟಿಕಲ್ 36ರಿಂದ 51ರವರೆಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯನ್ನು ಕಾಣ್ತೇವೆ. ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂತಹ ತತ್ವಗಳಾಗಿದ್ದಾವೆ. ಸಂಜೆಗಣ್ಣಿನ ಹಿನ್ನೋಟ ಇದು ಯಾವ ಪ್ರಸಿದ್ಧ ಸಾಹಿತಿಯ ಆತ್ಮಕಥೆಯಾಗಿದೆ? ಎ.ಎನ್. ಮೂರ್ತಿರಾವ್. ಸೊ ಇವರ ಒಂದು ಆತ್ಮಕಥೆಯ ಹೆಸರು ಸಂಜೆಗಣ್ಣಿನ ಹಿನ್ನೋಟ. ಇವರ ಮತ್ತೊಂದು ಅತ್ಯಂತ ಪ್ರಸಿದ್ಧವಾದಂಥ ಕೃತಿ ದೇವರು. ಇದಕ್ಕೆ ಪಂಪ ಪ್ರಶಸ್ತಿ ದೊರೆತಿದೆ. ಈ ಕೆಳಗಿನ ಯಾವ ಕವಿಯು ಸಂಸ್ಕೃತ ಕವಿ ಕಾಳಿದಾಸನ ಭಕ್ತರಾಗಿದ್ದು ಆತನ ಅಭಿಜ್ಞಾನ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಸೊಗಸಾಗಿ ಭಾಷಾಂತರಿಸಿದ್ದರಿಂದ ಈತನನ್ನ ಅಭಿನವ ಕಾಳಿದಾಸ ಎಂದು ಕರೆಯುತ್ತಾರೆ? ಹಾಗಾದರೆ ಈ ಬಿರುದು ಯಾರಿಗಿದೆ? ಬಸವಪ್ಪ ಶಾಸ್ತ್ರಿಗಳಿಗೆ ಇದೆ. ಬಸವಪ್ಪ ಶಾಸ್ತ್ರಿಯನ್ನ ಅಭಿನವ ಕಾಳಿದಾಸ ಅಂತ ಕರೀತಾರೆ. ಈ ಕೆಳಗಿನ ಯಾವ ಸಾಹಿತಿಗೆ ಕನ್ನಡ ಕಾದಂಬರಿ ಸಾರ್ವಭೌಮ ಎಂಬ ಬಿರುದು ಇದೆ? ವಿ.ಚಿ. ಟಿ.ಪಿ. ಕೈಲಾಸಂ, ಅನಕೃ, ನಿರಂಜನ.
ಇದಕ್ಕೆ ಸರಿಯಾದಂಥ ಉತ್ತರ ಅನಕೃ ಅಥವಾ ಅನ ಕೃಷ್ಣರಾಯರು. ಅನೇಕ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದರಿಂದ ಇವರಿಗೆ ಕನ್ನಡ ಕಾದಂಬರಿ ಸಾರ್ವಭೌಮ ಎನ್ನುವಂಥ ಬಿರುದಿದೆ. ಮಣಿಪಾಲ್ನಲ್ಲಿ ನಡೆದಂತಹ 43ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ದೊರೆತಿದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಆಚಾರ್ಯ ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆ ಅವರಿಗೆ ಈ ಒಂದು ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ಆ ಮೂಲಕವಾಗಿ ಮೊದಲ ಭಾರತೀಯ ಎನ್ನುವಂಥ ಖ್ಯಾತಿಗೆ ಪಡೆಯುತ್ತಾರೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಏನಿದೆ, ಫಿಲಿಪೈನ್ ದೇಶದ ಅಧ್ಯಕ್ಷರಾದಂಥ ರಾಮನ್ ಮ್ಯಾಗ್ಸೆಸೆರವರ ಹೆಸರಿನಲ್ಲಿ ನೀಡಲಾಗುವಂಥ ಪ್ರಶಸ್ತಿಯಾಗಿದೆ. 1957ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ಸರ್ಕಾರಿ ಸೇವೆಯಲ್ಲಿದ್ದು ಅವರ ಸೇವೆಯನ್ನು ಪರಿಗಣನೆ ಮಾಡಿ ನೀಡಿದಂತಹ ಪ್ರಶಸ್ತಿಗಳಲ್ಲಿ ಭಾರತದ CD ದೇಶ್ಮುಖ್, ಕಿರಣ್ ಬೇಡಿ, TN ಶೇಷನ್ ಹಾಗೆಯೇ GN ಲಿಂಗ್ಡೋ ರವರಿಗೆ ಈ ಪ್ರಶಸ್ತಿ ದೊರೆತಿದೆ. ಈ ಕೆಳಕಂಡ ಯಾವ ಹುಲಿ ಅಭಯಾರಣ್ಯ ಕರ್ನಾಟಕದಲ್ಲಿ ಇಲ್ಲ? ಬಂಡೀಪುರ, ಭದ್ರಾ ಅಭಯಾರಣ್ಯ, ದಾಂಡೇಲಿ, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು. ಅಂದರೆ ಬಂಡೀಪುರ, ಭದ್ರಾ, ದಾಂಡೇಲಿ ಇವೆಲ್ಲವೂ ಸಮೇತ ಹುಲಿ ಸಂರಕ್ಷಿತ ಅಭಯಾರಣ್ಯಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆ ಯಾವುದು? ಚಿಕ್ಕಮಗಳೂರು, ಉಡುಪಿ, ಚಿತ್ರದುರ್ಗ, ಕೊಡಗು. ಈ 4ರಲ್ಲಿ ಕೊಡಗು ಜಿಲ್ಲೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. 1 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 135 ಜನರು ವಾಸ ಮಾಡ್ತಾರೆ ಕೊಡಗು ಜಿಲ್ಲೆಯಲ್ಲಿ. ಇನ್ನು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆಯಾಗಿದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕವು ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಜನಸಂಖ್ಯೆಯ ಆಧಾರದ ಮೇಲೆ? 8ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರಮುಖ 8 ರಾಜ್ಯಗಳಲ್ಲಿ ಕರ್ನಾಟಕದ 8ನೇ ಸ್ಥಾನದಲ್ಲಿದ್ದರೆ, ಮೊದಲನೆಯದು ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ, ರಾಜಸ್ಥಾನ, ತಮಿಳುನಾಡು. ನಂತರದ ಸ್ಥಾನವನ್ನು ಕರ್ನಾಟಕ ರಾಜ್ಯ ಹೊಂದಿದೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ದಶಕದ ಜನಸಂಖ್ಯಾ ಬೆಳವಣಿಗೆಯ ದರ ಎಷ್ಟು? ದಶಕದ ಜನಸಂಖ್ಯಾ ಬೆಳವಣಿಗೆ ಅಂತ ಹೇಳಿದ್ರೆ 2001ರಲ್ಲಿ ಜನಗಣತಿಯಾಗಿತ್ತು, ಮತ್ತೆ 2011ರಲ್ಲಿ 10 ವರ್ಷಕ್ಕೆ ಜನಗಣತಿ ಆಯಿತು. ಆ ದಶಕ ಅಂದರೆ 10 ವರ್ಷಗಳ ಅವಧಿಯಲ್ಲಿ ಕರ್ನಾಟಕದ ಜನಸಂಖ್ಯಾ ಬೆಳವಣಿಗೆಯ ದರ ಎಷ್ಟು ಅಂತ ನೋಡೋದಾದರೆ, ಆಯ್ಕೆ 1 15.67% ಬೆಳವಣಿಗೆ ದರವನ್ನು ಕಾಣ್ತೀವಿ. ಭಾರತದ ಜನಸಂಖ್ಯಾ ದಶಕದ ಬೆಳವಣಿಗೆ ದರ 17.64 ಇದ್ದು, ಕರ್ನಾಟಕದ್ದು ರಾಷ್ಟ್ರಮಟ್ಟಕ್ಕೆ ಹೋಲಿಕೆ ಮಾಡಿದರೆ ಕಡಿಮೆ ದರವನ್ನು ಹೊಂದಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಕೊಡಗು ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಹಾಗೆಯೇ ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕವನ್ನು ಹೊಂದಿಲ್ಲದ ಜಿಲ್ಲೆ ಸಮೇತ ಕೊಡಗು ಆಗಿದೆ. ಕೊಡಗುವನ್ನು ಕರ್ನಾಟಕದ ಕಾಶ್ಮೀರ ಅಂತಲೂ ಕೂಡ ಕರೆಯುತ್ತಾರೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸರಾಸರಿ ಲಿಂಗಾನುಪಾತ ಎಷ್ಟು? ಇದನ್ನು ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. 1000 ಪುರುಷರಿಗೆ ಮಹಿಳೆಯರ ಪ್ರಮಾಣವನ್ನು ಹೋಲಿಕೆ ಮಾಡಿ ಹೇಳೋದನ್ನ ಲಿಂಗಾನುಪಾತ ಅಂತ ಕರಿತೀವಿ. ಕರ್ನಾಟಕದಲ್ಲಿ 2011ರ ಜನಗಣತಿಯ ಪ್ರಕಾರ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ 968 ಇದೆ. 2011ರ ಜನಗಣತಿಯ ಪ್ರಕಾರ ಎಷ್ಟು ಪ್ರತಿಶತ ಗ್ರಾಮೀಣ ಜನಸಂಖ್ಯೆ ಹೊಂದಿದೆ? ಅಂದರೆ 100ಕ್ಕೆ ಎಷ್ಟು ಪರ್ಸೆಂಟ್ನಷ್ಟು ಜನರು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾರೆ 2011ರ ಜನಗಣತಿಯ ಆಧಾರದ ಮೇಲೆ? ಆಯ್ಕೆ 2 61.4% ಜನರು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡಿದರೆ 38.6%ನಷ್ಟು ನಗರ ಪ್ರದೇಶಗಳಲ್ಲಿ ಜನರು ವಾಸವಾಗಿದ್ದಾರೆ. 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ವರ್ಗವು ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ? 3 ಗುಂಪುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಯಾರಿದ್ದಾರೆ? 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು, ಇವ್ರ ಪರ್ಸೆಂಟೇಜ್ ಜಾಸ್ತಿ ಇದೆಯಾ? 60 ವರ್ಷಕ್ಕಿಂತ ಹೆಚ್ಚಿನವರು, ಇವರು ಜಾಸ್ತಿ ಇದ್ದಾರಾ? ದುಡಿಯುವ ವರ್ಗ, ಇವ್ರ ಪ್ರಮಾಣ ಜಾಸ್ತಿ ಇದೆಯಾ? ನೋಡೋದಾದ್ರೆ ಆಯ್ಕೆ 3 ದುಡಿಯುವ ವರ್ಗ ಜಾಸ್ತಿ ಇದೆ. 29.7% ಮಕ್ಕಳಿದ್ದಾರೆ. ಹಾಗೆಯೇ 60 ವರ್ಷಕ್ಕಿಂತ ಮೇಲ್ಪಟ್ಟವರು 5.5% ಇದ್ದಾರೆ.
ದುಡಿಯುವ ವರ್ಗ ಅಂದರೆ ಇವೆರಡರ ನಡುವೆ ಬರುವಂತಹ ಜನರ ಸಂಖ್ಯೆ ಏನಿದೆ 64.9ರಷ್ಟಿದೆ. ಸರಿಹೊಂದಿಸಿ ದಾಂಡೇಲಿ ಕೊಟ್ಟಿದ್ದಾರೆ, ತೋರಣಗಲ್ ಕೊಟ್ಟಿದ್ದಾರೆ, ಮೊಳಕಾಲ್ಮೂರು ಅಲ್ಲಿ ಪ್ರಸಿದ್ಧವಾಗಿರುವಂತಹ ಉತ್ಪಾದನೆಗಳನ್ನು ಸರಿ ಜೋಡಿಸಬೇಕು. 1B ಅಂದರೆ ದಾಂಡೇಲಿ ಕಾಗದ ಕೈಗಾರಿಕೆಗಳಿಗೆ ಪ್ರಸಿದ್ಧವಾಗಿರುವಂಥ ಊರು. ತೋರಣಗಲ್ ಬಳ್ಳಾರಿ ಜಿಲ್ಲೆಯಲ್ಲಿದೆ, ಇದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗೆ ಫೇಮಸ್ ಆಗಿರುವಂಥದ್ದು. ಮೊಳಕಾಲ್ಮೂರು ರೇಷ್ಮೆ ಸೀರೆಗಳ ಉತ್ಪಾದನೆಗೆ ಪ್ರಸಿದ್ಧವಾಗಿರುವಂತಹ ಕೇಂದ್ರವಾಗಿದೆ. 2011ರ ಪ್ರಕಾರ ಪ್ರತಿ 1000 ಪುರುಷರಿಗೆ 1093 ಜನ ಮಹಿಳೆಯರನ್ನು ಹೊಂದಿರುವ ಜಿಲ್ಲೆ ಯಾವುದು? ಅಂದರೆ ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರುವಂತಹ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಾವು ಈ ರೀತಿ ಕಾಣಬಹುದು. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸ್ತ್ರೀಯರ ಅನುಪಾತವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ ಉಡುಪಿ ಜಿಲ್ಲೆ. ಇನ್ನು ಅದರ ನಂತರ ಕೊಡಗು, ದಕ್ಷಿಣ ಕನ್ನಡ, ಹಾಸನ ಜಿಲ್ಲೆಗಳಲ್ಲೂ ಸಮೇತ ಇದೇ ರೀತಿ ವಾತಾವರಣವನ್ನು ನಾವು ಕಾಣ್ತೇವೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತಾ ಪ್ರಮಾಣವೆಷ್ಟು? ಟೋಟಲ್ ಲಿಟರಸಿ ರೇಟ್ 75.6ರಷ್ಟು ಸಾಕ್ಷರತೆಯ ಪ್ರಮಾಣವನ್ನು ಕಾಣ್ತೀವಿ. ಅಂದರೆ 100ಕ್ಕೆ 75ರಷ್ಟು ಜನ ವಿದ್ಯಾವಂತರು ಇದ್ದಾರೆ. ಭಾರತದ್ದು 74% ಇದೆ. ಅಂದರೆ ಇಡೀ ದೇಶದ ಸಾಕ್ಷರತಾ ಪ್ರಮಾಣವನ್ನು ಹೋಲಿಕೆ ಮಾಡಿದರೆ ಕರ್ನಾಟಕದ್ದು ರಾಜ್ಯ ಮಟ್ಟದಲ್ಲಿ ಜಾಸ್ತಿ ಇರೋದನ್ನು ನಾವು ಕಾಣಬಹುದು. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಇದಕ್ಕೆ ಸರಿ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ 88.6ರಷ್ಟು ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿದೆ. ಅದರ ನಂತರದ ಸ್ಥಾನವನ್ನು ಬೆಂಗಳೂರು ನಗರ ಜಿಲ್ಲೆ ಹೊಂದಿದೆ 88.5%. ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೆಯುವರು? ಅಬ್ಬಿ ಜಲಪಾತ, ಗಗನಚುಕ್ಕಿ ಜಲಪಾತ, ಗೋಕಾಕ್ ಜಲಪಾತ, ಮಾಗೋಡು ಜಲಪಾತ. ಇದರಲ್ಲಿ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಘಟಪ್ರಭಾ ನದಿಯಿಂದ ಇದು ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇದನ್ನು ನಾವು ಕಾಣಬಹುದು.